ಸ್ನೇಹಿತರೆ, ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್. ಇಡೀ ರಾಜ್ಯಕ್ಕೆ ಒಂದು ಖುಷಿ ಸುದ್ದಿ. ರಾಜ್ಯದ ಜನರ ಆರೋಗ್ಯದ ಹಿತದೃಷ್ಟಿಯಿಂದ ಕರ್ನಾಟಕ ಸರ್ಕಾರ ಹಾಗೂ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಅತ್ಯಂತ ದಿಟ್ಟ ಮತ್ತು ದೊಡ್ಡ ನಿರ್ಧಾರವೊಂದನ್ನ ಕೈಗೊಂಡಿದ್ದಾರೆ. ರಾಜ್ಯದಾದ್ಯಂತ ಗುಟ್ಕಾ ಮತ್ತು ತಂಬಾಕು ಉತ್ಪನ್ನಗಳನ್ನ ಸಂಪೂರ್ಣವಾಗಿ ಬ್ಯಾನ್ ಮಾಡಲಾಗಿದೆ. ಯುವ ಜನತೆಯ ಭವಿಷ್ಯವನ್ನ ಹಾಳು ಮಾಡ್ತಾ ಇದ್ದ, ಅನೇಕ ಕುಟುಂಬಗಳ ಕಣ್ಣೀರಿಗೆ ಕಾರಣವಾಗಿದ್ದ ಈ ಮಾರಕ ತಂಬಾಕು ಸಂಸ್ಕೃತಿಗೆ ಕಡಿವಾಣವನ್ನ ಹಾಕಲು ಸರ್ಕಾರ ಮುಂದಾಗಿದೆ. ಸರ್ಕಾರದ ಡಿ.ಕೆ. ಶಿವಕುಮಾರ್ ಅವರ ಈ ಒಂದು ನಿರ್ಧಾರಕ್ಕೆ ರಾಜ್ಯದಾದ್ಯಂತ ಸಾರ್ವಜನಿಕರು, ವೈದ್ಯರು ಹಾಗೂ ಸಮಾಜ ಸೇವಕರಿಂದ ಭಾರಿ ಮೆಚ್ಚುಗೆ ಮತ್ತು ಬೆಂಬಲ ವ್ಯಕ್ತವಾಗ್ತಾ ಇದೆ. ಈ ನಿಷೇಧದ ಹಿಂದಿರುವ ಮುಖ್ಯ ಕಾರಣಗಳೇನು? ಈ ನಿರ್ಧಾರದಿಂದ ಸಮಾಜದಲ್ಲಿ ಆಗುವ ಬದಲಾವಣೆಗಳೇನು? ಸಾರ್ವಜನಿಕರ ಪ್ರತಿಕ್ರಿಯೆ ಹೇಗಿದೆ? ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ನಡೆದ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾನಿಲಯದ 31ನೇ ಸ್ಥಾಪನಾ ದಿನಾಚರಣೆ ಹಾಗೂ ವ್ಯಸನ ಮುಕ್ತ ಭಾರತ ಅಭಿಯಾನ ಸಮಾವೇಶದಲ್ಲಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ತಂಬಾಕು ಮತ್ತು ಪಾನ್ ಮಸಾಲ ಉತ್ಪನ್ನಗಳ ವಿರುದ್ಧ ಅತ್ಯಂತ ಕಠಿಣ ನೀತಿ ನಿಲುವನ್ನ ಪ್ರಕಟಿಸಿದರು. ರಾಜ್ಯದಲ್ಲಿ ಮಾರಾಟವಾಗುತ್ತಿರುವ ಕೆಲವು ಪಾನ್ ಮಸಾಲ, ಗುಟ್ಕಾ ಹಾಗೂ ಅಡಿಕೆ ಉತ್ಪನ್ನಗಳಲ್ಲಿ ಯುವ ಜನತೆಯನ್ನ ಚಟಕ್ಕೆ ಬೀಳಿಸುವ ಉದ್ದೇಶದಿಂದ ಅಪಾಯಕಾರಿ ನಶೆ ಪದಾರ್ಥಗಳನ್ನ, ಮಾದಕ ದ್ರವ್ಯಗಳನ್ನ ಕಲಬೆರಕೆ ಮಾಡಿ ಮಾರಾಟ ಮಾಡುತ್ತಿರುವ ಬಗ್ಗೆ ಆತಂಕಕಾರಿ ಮಾಹಿತಿಗಳು ದೊರೆತಿವೆ ಎಂದು ಇವರು ತಿಳಿಸಿದರು. ಪ್ರಯೋಗಾಲಯದ ವರದಿಗಳಲ್ಲಿ ಇಂತಹ ನಶೆ ಪದಾರ್ಥಗಳ ಉಪಸ್ಥಿತಿ ದೃಢಪಟ್ಟರೆ ರಾಜ್ಯದಾದ್ಯಂತ ಎಲ್ಲಾ ರೀತಿಯ ಪಾನ್ ಮಸಾಲ, ಗುಟ್ಕಾ ಮತ್ತು ಅಗಿಯುವ ತಂಬಾಕು ಉತ್ಪನ್ನಗಳನ್ನ ಸಂಪೂರ್ಣವಾಗಿ ನಿಷೇಧಿಸುವುದಾಗಿ ಸ್ಪಷ್ಟ ಎಚ್ಚರಿಕೆಯನ್ನ ನೀಡಿದರು. ಈ ಎಚ್ಚರಿಕೆಯು ಕೇವಲ ಒಂದು ರಾಜಕೀಯ ಹೇಳಿಕೆಯಾಗಿ ಉಳಿಯದೆ ರಾಜ್ಯ ಸರ್ಕಾರವು ವ್ಯಸನ ಮುಕ್ತ ಕರ್ನಾಟಕ ನಿರ್ಮಾಣ ಮಾಡುವ ದಿಸೆಯಲ್ಲಿ ತೆಗೆದುಕೊಂಡ ಅತ್ಯಂತ ಪ್ರಭಾವಶಾಲಿ ಕ್ರಮವಾಗಿ ವ್ಯಾಪಕವಾದ ಸಾರ್ವಜನಿಕ ಬೆಂಬಲವನ್ನ ಗಳಿಸ್ತಾ ಇದೆ. ಸಾರ್ವಜನಿಕ ಆರೋಗ್ಯ ಕ್ಷೇತ್ರ, ವೈದ್ಯಕೀಯ ವೃತ್ತಿಪರರು, ಶಿಕ್ಷಣ ತಜ್ಞರು ಮತ್ತು ಯುವ ಸಂಘಟನೆಗಳು ಈ ನಿರ್ಧಾರಕ್ಕೆ ತೀವ್ರ ಹರ್ಷವನ್ನ ವ್ಯಕ್ತಪಡಿಸಿದ್ದು, ಬೆಂಬಲವನ್ನ ವ್ಯಕ್ತಪಡಿಸಿದ್ದು, ತಂಬಾಕು ಉತ್ಪನ್ನಗಳನ್ನು ಕೇವಲ ಸಾಂಪ್ರದಾಯಿಕ ಚಟವಾಗಿ ನೋಡದೆ ಇದನ್ನು ಮಾದಕ ದ್ರವ್ಯಗಳ ಪ್ರವೇಶ ದ್ವಾರವಾಗಿ ಗುರುತಿಸಿದ ನಾಯಕತ್ವದ ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರ ದೂರದೃಷ್ಟಿಗೆ ಪ್ರಶಂಸೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯುವ ಸಮುದಾಯವು ಎದುರಿಸುತ್ತಿರುವ ಸಾಮಾಜಿಕ ಒತ್ತಡಗಳನ್ನ ಮೆಟ್ಟಿ ನಿಲ್ಲಲು ಪ್ರಥಮ ಹಂತದಲ್ಲೇ ನಿರಾಕರಿಸುವ ಶಕ್ತಿಯನ್ನ ಮೈಗೂಡಿಸಿಕೊಳ್ಳಬೇಕು ಎಂಬ ಇವರ ಕರೆ ಹಾಗೂ ವೈದ್ಯಕೀಯ ವಿದ್ಯಾರ್ಥಿಗಳು ಮಾದಕ ವ್ಯಸನದ ವಿರುದ್ಧ ರಾಯಭಾರಿಗಳಾಗಬೇಕು ಎಂಬ ಆಹ್ವಾನವು ಸಾಮಾಜಿಕ ವಲಯದಲ್ಲಿ ದೊಡ್ಡ ಮಟ್ಟದ ಪಾಸಿಟಿವ್ ಸಂಚಲನವನ್ನ ಮೂಡಿಸಿದೆ. ಇನ್ನು ಸ್ನೇಹಿತರೆ, ಮುಖ್ಯಮಂತ್ರಿಗಳ ಸ್ಪಷ್ಟ ನಿರ್ದೇಶನ ಮತ್ತು ಎಚ್ಚರಿಕೆಯ ಬೆನ್ನಲ್ಲೇ ಕರ್ನಾಟಕ ಸರ್ಕಾರದ ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಇಲಾಖೆಯು ರಾಜ್ಯದಾದ್ಯಂತ ತಂಬಾಕು ಮತ್ತು ನಿಕೋಟಿನ್ ಹೊಂದಿರುವ ಎಲ್ಲಾ ರೀತಿಯ ಗುಟ್ಕಾ ಹಾಗೂ ಪಾನ್ ಮಸಾಲ ಉತ್ಪನ್ನಗಳ ತಯಾರಿಕೆ, ಸಂಗ್ರಹಣೆ, ವಿತರಣೆ, ಸಾಗಾಣಿಕೆ ಮತ್ತು ಮಾರಾಟವನ್ನ ಸಂಪೂರ್ಣವಾಗಿ ನಿಷೇಧಿಸಿ ಅಧಿಕೃತ ಆದೇಶವನ್ನ ಹೊರಡಿಸಿದೆ. ಈ ಶಾಸನಬದ್ಧ ನಿಷೇಧವನ್ನು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ 2006ರ FSSA ಕಲಾಂ 30(2)(a) ಮತ್ತು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ, ಮಾರಾಟ ನಿಷೇಧ ಮತ್ತು ನಿರ್ಬಂಧಗಳು ನಿಯಮಾವಳಿಗಳು 2011ರ ನಿಯಮ 2.3.4ರ ಅಡಿಯಲ್ಲಿ ನಿಷೇಧಿಸಲಾಗಿದೆ. ಈ ಕಾಯ್ದೆಯ ಅಡಿಯಲ್ಲಿ ಆಹಾರ ಸುರಕ್ಷತಾ ಆಯುಕ್ತರಿಗೆ ಸಾರ್ವಜನಿಕ ಆರೋಗ್ಯದ ಹಿತದೃಷ್ಟಿಯಿಂದ ಅಪಾಯಕಾರಿ ಆಹಾರ ಪದಾರ್ಥಗಳ ಮೇಲಿನ ನಿಯಂತ್ರಣ ಹೇರಲು ಸಂಪೂರ್ಣ ಕಾನೂನಾತ್ಮಕ ಅಧಿಕಾರವಿರುತ್ತದೆ. ಇನ್ನು ಸ್ನೇಹಿತರೆ, ಬಹಳ ಮುಖ್ಯವಾಗಿ ಹಿಂದಿನ ವರ್ಷಗಳಲ್ಲಿ ಇಲಾಖೆಯು ಹೊರಡಿಸ್ತಾ ಇದ್ದ ಶಾಶ್ವತ ನಿಷೇಧದ ಆದೇಶಗಳು ಕಾಯ್ದೆಯ ನಿರ್ಬಂಧಗಳಿಗೆ ಪೂರ್ತಿ ಅನುಗುಣವಾಗಿರದ ಕಾರಣ ನ್ಯಾಯಾಲಯಗಳಲ್ಲಿ ಸವಾಲಿಗೆ ಒಳಗಾಗ್ತಾ ಇದ್ವು. ಅಂದ್ರೆ ಹಿಂದೆಯೂ ಕೂಡ ಸಾಕಷ್ಟು ಬಾರಿ ಈ ಗುಟ್ಕವನ್ನ, ಈ ತಂಬಾಕುಗಳನ್ನ ಬ್ಯಾನ್ ಮಾಡೋದಕ್ಕೆ ಸಾಕಷ್ಟು ಅಧಿಕಾರಿಗಳು ಅಥವಾ ಸರ್ಕಾರಗಳು ನಾನಾ ರೀತಿಯ ಪ್ರಯತ್ನಗಳನ್ನ ಮಾಡಿವೆ. ಆದ್ರೆ ಈ ಕಂಪನಿಗಳೇನಿವೆ ಅಂದ್ರೆ ಈ ಗುಟ್ಕಾ ತಂಬಾಕುಗಳನ್ನ ತಯಾರಿಸುವ ಕಂಪನಿಗಳು ನಮ್ಮ ಕಾನೂನಲ್ಲಿರುವಂತಹ ಲೂಪ್ ಹೋಲ್ಗಳನ್ನ ಹುಡುಕಿ ಯಾವುದಾದ್ರೂ ಒಂದು ದಾರಿಯಿಂದ ಮಾರುಕಟ್ಟೆಗೆ ಬರ್ತಾ ಇದ್ರು. ಅಂದ್ರೆ ಕಾನೂನಿನ ಮೂಲಕ ಗೆಲುವನ್ನ ಸಾಧಿಸಿಯೇ ಮಾರುಕಟ್ಟೆಗೆ ಬಂದು ಮಾರಾಟವನ್ನ ಮಾಡ್ತಿದ್ರು. ಯಾವ ರೀತಿ ಅಂದ್ರೆ, ಮೊದಲು ಗುಟ್ಕಾವನ್ನ ಬ್ಯಾನ್ ಮಾಡಿದಾಗ, ತಂಬಾಕನ್ನ ಬ್ಯಾನ್ ಮಾಡಿದಾಗ ಈ ಕಂಪನಿಗಳು ಏನ್ ಮಾಡಿದ್ವು ಅಂದ್ರೆ ಬೇರೆ ದಾರಿಯನ್ನ ಹಿಡ್ಕೊಂಡ್ವು. ಯಾವ ರೀತಿ ಅಂದ್ರೆ, ಅಡಿಕೆಯೇ ಬೇರೆ ಅಂದ್ರೆ ಅಡಿಕೆ ತಿನ್ನೋ ಪದಾರ್ಥ ಮತ್ತೆ ತಂಬಾಕೆ ಬೇರೆ ಪಾಕೆಟ್ ನಲ್ಲಿ, ಇವೆರಡನ್ನು ಕೂಡ ಬೇರೆ ಬೇರೆ ಪಾಕೆಟ್ ನಲ್ಲಿ ಇಟ್ಟು ಮಾರೋದಕ್ಕೆ ಶುರು ಮಾಡಿದ್ರು. ಜನ ಬೇಕಿದ್ರೆ ಅವೆರಡನ್ನು ಕೂಡ ಒಂದ್ ಮಾಡಿಕೊಂಡು ತಿನ್ಲಿ ಅನ್ನೋ ರೀತಿಯಲ್ಲಿ ಇವರು
ಮಾರಾಟವನ್ನ ಮಾರೋದಕ್ಕೆ ಶುರು ಮಾಡಿದ್ರು. ಹೀಗಾಗಿ ಈ ಕಾನೂನಾತ್ಮಕ ಲೂಪ್ ಹೋಲ್ ಅನ್ನ ಲೋಪವನ್ನ ಸರಿಪಡಿಸಲು ಆಹಾರ ಸುರಕ್ಷತಾ ಆಯುಕ್ತ ಶ್ರೀನಿವಾಸ್ ಕೆ ಅವರು ಪ್ರಸ್ತುತ ಆದೇಶವನ್ನು ಕಾಯ್ದೆಯ ಚೌಕಟ್ಟಿಗೆ ತಕ್ಕಂತೆ 1 ವರ್ಷದ ಸೀಮಿತ ಅವಧಿಗೆ ಜಾರಿಗೆ ತಂದಿದ್ದಾರೆ. FSSA ಕಾಯ್ದೆಯ ಕಲಂ 30(2)(a) ಪ್ರಕಾರ ಆಯುಕ್ತರಿಗೆ 1 ಬಾರಿಗೆ ಗರಿಷ್ಠ 1 ವರ್ಷದ ಅವಧಿಗೆ ಮಾತ್ರ ನಿಷೇಧವನ್ನ ಹೇರಲು ಅಧಿಕಾರವಿದ್ದು, ಪ್ರತಿ ವರ್ಷವೂ ಸೂಕ್ತ ಮೌಲ್ಯಮಾಪನದ ನಂತರ ಇದನ್ನ ನವೀಕರಿಸುವ ಶಾಸನಬದ್ಧ ವಿಧಾನವನ್ನ ಅನುಸರಿಸಲಾಗುತ್ತದೆ. ಯಾವ ರೀತಿ ಅಂದ್ರೆ ಒಂದೇ ಸಲ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡೋದಲ್ಲ. ಇಲ್ಲಿಂದ 1 ವರ್ಷಕ್ಕೆ ಬ್ಯಾನ್ ಅಂತ ಇವರು ಆರ್ಡರ್ ಮಾಡಿದ್ದಾರೆ. ನಂತರ ಮತ್ತೆ ಮುಂದಿನ ವರ್ಷಕ್ಕೆ 1 ವರ್ಷ ಬ್ಯಾನ್ ಅಂತ ಇದನ್ನ ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಇನ್ನು ನಾವು ಆಗ್ಲೇ ಹೇಳ್ದಾಗೆ ಈ ಅಧಿಸೂಚನೆಯ ಅತ್ಯಂತ ಪ್ರಮುಖ ತಾಂತ್ರಿಕ ಅಂಶವೇನು ಅಂದ್ರೆ ಗುಟ್ಕಾ ಕಂಪನಿಗಳು ಈ ಹಿಂದೆ ಬಳಸ್ತಾ ಇದ್ದ ಪ್ರತ್ಯೇಕ ಪ್ಯಾಕೇಜ್ ಅಂದ್ರೆ ಫಿನ್ ಪ್ಯಾಕೇಜ್ ಸ್ಟ್ರಾಟಜಿ ಅಡ್ಡ ದಾರಿಗಳಿಗೆ ಸಂಪೂರ್ಣ ಬ್ರೇಕ್ ಅನ್ನ ಹಾಕಿರುವುದು. ಈ ಹಿಂದೆ ಕಂಪನಿಗಳು ಕಾನೂನಿನಿಂದ ಪಾರಾಗಲು ತಂಬಾಕು ಮತ್ತು ಅಡಿಕೆ, ಪಾನ್ ಮಸಾಲಗಳನ್ನ ಬೇರೆ ಬೇರೆ ಪ್ಯಾಕೆಟ್ಗಳಲ್ಲಿ ಮಾರಾಟ ಮಾಡಿ ಗ್ರಾಹಕರಿಗೆ ಅದನ್ನ ಸುಲಭವಾಗಿ ಬೆರೆಸಲು ಉತ್ತೇಜನವನ್ನ ನೀಡ್ತಾ ಇದ್ವು. ಪ್ರಸ್ತುತ ಆದೇಶವು ಉತ್ಪನ್ನಗಳನ್ನು ಒಂದೇ ಪ್ಯಾಕೆಟ್ನಲ್ಲಿ ನೀಡಲಿ ಅಥವಾ ಪ್ರತ್ಯೇಕವಾಗಿ ಬೇರೆ ಬೇರೆ ನೀಡಿ ಗ್ರಾಹಕರು ಸುಲಭವಾಗಿ ಬೆರೆಸುವಂತೆ ರೂಪಿಸಿರಲಿ, ಅಂತಿಮ ಉತ್ಪನ್ನದಲ್ಲಿ ತಂಬಾಕು ಅಥವಾ ನಿಕೋಟಿನ್ ಅಂಶವಿದ್ದರೆ ಅದನ್ನ ಕಾನೂನು ಬಾಹಿರ ಎಂದು ಸ್ಪಷ್ಟಪಡಿಸಿದೆ. ಈ ನಿಯಮಾವಳಿಗಳನ್ನು ಉಲ್ಲಂಘಿಸುವವರ ವಿರುದ್ಧ FSSA ಕಾಯ್ದೆಯ ಕಾಲಂ 59 ಅಡಿಯಲ್ಲಿ ಅಸುರಕ್ಷಿತ ಆಹಾರ ಪದಾರ್ಥಗಳ ತಯಾರಿಕೆ ಮತ್ತು ಮಾರಾಟದ ಅಪರಾಧಕ್ಕಾಗಿ 6 ತಿಂಗಳವರೆಗೆ ಅಥವಾ ಅದಕ್ಕೂ ಹೆಚ್ಚು ಜೈಲು ಶಿಕ್ಷೆ ಹಾಗೂ 1 ಲಕ್ಷದವರೆಗೆ ಅಥವಾ ಅದಕ್ಕೂ ಹೆಚ್ಚು ದಂಡವನ್ನ ವಿಧಿಸಲು ಅವಕಾಶವಿದೆ. ಇನ್ನು ಸ್ನೇಹಿತರೆ, ಈ ನೀತಿಯ ಸಾಮಾಜಿಕ ಮತ್ತು ಆರ್ಥಿಕ ವಿಸ್ತರಣೆಯು ಭಾರತದ ಬೃಹತ್ ಪಾನ್ ಮಸಾಲ ಮಾರುಕಟ್ಟೆಯ ಚಿತ್ರಣದ ಮೇಲೆ ಆಳವಾದ ಪರಿಣಾಮವನ್ನ ಬೀರಲಿದೆ. ಭಾರತದಲ್ಲಿ ಪಾನ್ ಮಸಾಲ ಮತ್ತು ತಂಬಾಕು ಉದ್ಯಮವು ವಾರ್ಷಿಕ ಸುಮಾರು 45,000ರಿಂದ 48,000 ಕೋಟಿ ರೂಪಾಯಿಗಳ ಬೃಹತ್ ವಹಿವಾಟನ್ನ ನಡೆಸ್ತಾ ಇದ್ದು, ದಕ್ಷಿಣ ಭಾರತದಲ್ಲಿ ಕರ್ನಾಟಕವು ಬೃಹತ್ ಮಾರುಕಟ್ಟೆಗಳಲ್ಲಿ ಒಂದಾಗಿದೆ. ಆದ್ದರಿಂದ ಸರ್ಕಾರದ ಈ ಕಟ್ಟುನಿಟ್ಟಿನ ಕ್ರಮವು ತಯಾರಕರು ಮತ್ತು ವಿತರಕರ ಮೇಲೆ ತೀವ್ರ ನಿಯಂತ್ರಣಾತ್ಮಕ ಒತ್ತಡವನ್ನ ತಂದೊಡ್ಡಿದೆ. ಇಲ್ಲಿ ಮತ್ತೊಂದು ಶಾಕಿಂಗ್ ವಿಚಾರ ಏನು ಅಂದ್ರೆ 45,000ದಿಂದ 48,000 ಕೋಟಿ ವ್ಯವಹಾರಗಳನ್ನ ಈ ಗುಟ್ಕಾ ಪಾನ್ ಮಸಾಲ ಕಂಪನಿಗಳು ವ್ಯವಹರಿಸ್ತಾ ಇದ್ರೆ, ಮತ್ತೊಂದು ಕಡೆ ರೈಲ್ವೆ ಸ್ಟೇಷನ್ಗಳನ್ನ, ಬಸ್ ಸ್ಟ್ಯಾಂಡ್ಗಳನ್ನ ಕ್ಲೀನ್ ಮಾಡೋದಕ್ಕೆ ಸರ್ಕಾರಗಳು, ಕೇಂದ್ರ ಸರ್ಕಾರ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರ ಆಗಿರ್ಬೋದು, ಆ ಕೊಳಕನ್ನ, ಈ ಗುಟ್ಕಾಗಳಿಂದ ಆಗಿರುವಂತಹ ಕೊಳಕನ್ನ, ಕಲೆಯನ್ನ ಕ್ಲೀನ್ ಮಾಡೋದಕ್ಕೆ 80,000ದಿಂದ 90,000 ಕೋಟಿಯವರೆಗೆ ಹಣವನ್ನ ಖರ್ಚು ಮಾಡಬೇಕಾದಂತಹ ಪರಿಸ್ಥಿತಿ ಇದೆ. ಕೇಂದ್ರದಲ್ಲಿ ನರೇಂದ್ರ ಮೋದಿ ಸರ್ಕಾರ ಸುಮ್ಮನೆ ಬಾಯಿ ಮಾತಿಗೆ ಸ್ವಚ್ಛ ಭಾರತ ಅಂತ ಹೇಳ್ತಿತ್ತು ಬಿಟ್ರೆ ಯಾವುದೇ ಅಂತ ನಿರ್ಧಾರವನ್ನ ತೆಗೆದುಕೊಳ್ಳೇ ಇಲ್ಲ. ಕೊನೆಗೂ ಈಗ DK ಶಿವಕುಮಾರ್ ಅವರು ರಾಜ್ಯದಲ್ಲಿ ಒಂದೊಳ್ಳೆ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಇದು ಹೀಗೆ ಕಂಟಿನ್ಯೂ ಆಗ್ಲಿ ಅಂತ ಸಾರ್ವಜನಿಕರು, ಆರೋಗ್ಯ ವ್ಯವಸ್ಥೆಯಲ್ಲಿರುವಂತವರು ಅಂದ್ರೆ ವೈದ್ಯರು ಹಾಗೆ ಶಿಕ್ಷಣ ತಜ್ಞರು ಇದನ್ನ ಬೆಂಬಲಿಸ್ತಾ ಇದ್ದಾರೆ. ಇನ್ನು ಸ್ನೇಹಿತರೆ, ಕರ್ನಾಟಕದಲ್ಲಿ ಇದನ್ನ ಸಂಪೂರ್ಣವಾಗಿ ಬ್ಯಾನ್ ಮಾಡಿ ಆಗಿದೆ. ಆದ್ರೆ ಕೇರಳ ಬಾರ್ಡರ್ ನಲ್ಲಿ ತೆಲಂಗಾಣ, ಆಂಧ್ರ ಪ್ರದೇಶ, ತಮಿಳುನಾಡು, ಮಹಾರಾಷ್ಟ್ರ, ಗೋವಾದಂತಹ ಬಾರ್ಡರ್ಗಳಲ್ಲೂ ಕೂಡ ಕಟ್ಟುನಿಟ್ಟಿನ ಕ್ರಮಗಳನ್ನ ಸರ್ಕಾರ ಕೈಗೊಳ್ಳಲೇಬೇಕು. ಯಾಕಂದ್ರೆ ಅಕ್ರಮವಾಗಿ ಇದನ್ನ ರಾಜ್ಯಕ್ಕೆ ತರುವಂತಹ, ಸಾಗಾಣಿಕೆ ಮಾಡುವಂತಹ ಕೆಲಸವೂ ಕೂಡ ಮುಂದಿನ ದಿನಗಳಲ್ಲಿ ನಡೀಬಹುದು. ಹೀಗಾಗಿ ಬಾರ್ಡರ್ ಪ್ರದೇಶಗಳಲ್ಲೂ ಕೂಡ ಕಟ್ಟುನಿಟ್ಟಿನ ಕ್ರಮಗಳನ್ನ ಸರ್ಕಾರ ಕೈಗೊಳ್ಳಲೇಬೇಕು. ಇನ್ನು ಇದರ ಜೊತೆಗೆ ಸಾರ್ವಜನಿಕರು ಕೂಡ ಸರ್ಕಾರದ ಈ ಒಂದು ಮಹತ್ವದ ಒಳ್ಳೆಯ ಆದೇಶಕ್ಕೆ ಬೆಂಬಲವನ್ನ ಸೂಚಿಸಬೇಕು. ಯಾವ ರೀತಿ ಅಂದ್ರೆ, ಯಾರಾದ್ರೂ ಅಕ್ರಮವಾಗಿ ಸಣ್ಣ ಪುಟ್ಟ ಅಂಗಡಿಗಳಲ್ಲಿ ಅಥವಾ ಇನ್ನೆಲ್ಲಾದ್ರೂ ಬಾರ್ಡರ್ ಪ್ರದೇಶಗಳಲ್ಲಿ ಇವುಗಳನ್ನ ಮಾರಾಟ ಮಾಡ್ತಾ ಇದ್ರೆ, ಅಕ್ರಮವಾಗಿ ಮಾರಾಟ ಮಾಡ್ತಾ ಇದ್ರೆ ಅದನ್ನ ವಿಡಿಯೋ ಮಾಡುವ ಮೂಲಕ ಅಥವಾ ಪೊಲೀಸರಿಗೆ ಈ ಒಂದು ವಿಷಯವನ್ನ ತಿಳಿಸುವ ಮೂಲಕ ಜನರು ಕೂಡ, ಸಾರ್ವಜನಿಕರು ಕೂಡ ಈ ಒಂದು ಆದೇಶಕ್ಕೆ ಬೆಂಬಲವನ್ನ ನೀಡಬೇಕಾಗುತ್ತೆ. ಇನ್ನು ಸ್ನೇಹಿತರೆ, DK ಶಿವಕುಮಾರ್ ಅವರ ಕರ್ನಾಟಕ ಸರ್ಕಾರದ ಈ ಒಂದು ಮಹತ್ವದ ನಿರ್ಧಾರದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನಾದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.